ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ಮೇಲೆ ಈ ಡೆಡ್ಲಿ ಅಟ್ಯಾಕ್ ಆಗಿತ್ತಲ್ಲ, ಆ ಪ್ರಕರಣದ ಸುತ್ತ ಈಗ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗ್ತಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಫೇಕಾ ಅನ್ನುವಂತಹ ಪ್ರಶ್ನೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದ್ದು ರಿಕ್ಕಿ ಗನ್ಮ್ಯಾನ್ ಅನ್ನುವಂತಹ ಅನುಮಾನ. ಫೇಕ್ ಅಟ್ಯಾಕ್ ಮಾಡಿಸಿಕೊಳ್ಳಲು ಹೋಗಿ ಕುತ್ತನ್ನು ತಂದುಕೊಂಡ್ರ ರಿಕ್ಕಿ ರೈ. ಮಾಜಿ ಗನ್ಮ್ಯಾನ್ನಿಂದ ಕಾರಿನ ಮೇಲೆ ಫೈರಿಂಗ್ ಆಗಿರುವಂತಹ ಆರೋಪ. ಮಾಜಿ ಗನ್ಮ್ಯಾನ್ ವಿಠಲನ್ನ ವಶಕ್ಕೆ ಪಡೆದಿದ್ದಾರೆ ಬಿಡದಿ ಪೊಲೀಸರು. ಸ್ಥಳದಲ್ಲಿ ಸಿಕ್ಕ ಬುಲೆಟ್ಟು ರಿಕ್ಕಿ ಗನ್ಮ್ಯಾನ್ ವಿಠಲ್ ಗನ್ಗೂ ಕೂಡ ಸಾಮ್ಯತೆ ಇದೆಯಂತೆ. ಸಿಮ್ ಇಲ್ಲದ ಮೊಬೈಲನ್ನು ಬಿಸಾಕಿ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಯತ್ನ ಆಗಿತ್ತ. ನಿನ್ನೆ ಇಡೀ ದಿನ ರಿಕ್ಕಿ ರೈ ಗನ್ಮ್ಯಾನ್ಗಳನ್ನು ಡ್ರಿಲ್ ಮಾಡಿದೆ ಖಾಕಿ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿಯಲ್ಲಿ ಹಲವು ಗುಮಾನಿಗಳು, ಹಲವು ಅನುಮಾನಗಳು ಈಗ ನಿರ್ಮಾಣವಾಗ್ತಾ ಇದೆ. 12 ಗಂಟೆ ರಾತ್ರಿ ಹೊತ್ತಲ್ಲಿ ಒಬ್ಬನೇ ಗನ್ಮ್ಯಾನ್ ಜೊತೆಗೆ ರಿಕ್ಕಿ ರೈ ಹೊರ ಹೋದಾಗಲೇ ಈ ರೀತಿಯ ಒಂದು ಅನುಮಾನ ಮುನ್ನೆಲೆಗೆ ಬಂದಿತ್ತು. ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ವ್ಯಕ್ತಿನೇ ರಿಕ್ಕಿ ರೈ ಅವರ ಗನ್ಮ್ಯಾನ್. ಆತನೇ ರಿಕ್ಕಿ ರೈ ಅವರ ಬ್ಲ್ಯಾಕ್ ಫಾರ್ಚುನರ್ ಕಾರ್ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಅನ್ನುವಂತಹ ಗುಮಾನಿ ಬರ್ತಾ ಇದೆ. ಹಾಗಾಗಿಯೇ ಈ ವಿಠಲ್ನನ್ನ ವಶಕ್ಕೆ ಪಡೆದುಕೊಂಡು ಬಿಡದಿ ಪೊಲೀಸರು ತೀವ್ರ ಇಂಟ್ರಾಗೇಷನ್ಗೆ ಒಳಪಡಿಸಿದ್ದಾರೆ. ಹಾಗಾದರೆ ಈ ರೀತಿಯ ಕೃತ್ಯಕ್ಕೆ ಯಾಕೆ ಮುಂದಾದ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಒಬ್ಬನೇ ಗನ್ಮ್ಯಾನ್ ಜೊತೆಗೆ ರಿಕ್ಕಿ ರೈ ಕಾರ್ ಹಿಂಬದಿ ಕೂತ್ಕೊಂಡು ಹೋದಾಗಲೇ ಈ ರೀತಿಯ ಒಂದು ಅನುಮಾನ ಮುನ್ನೆಲೆಗೆ ಬಂದಿತ್ತು. ಪೊಲೀಸರು ಈ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ, ವಿಠಲ್ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಹೊರಬರ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ರಿಕ್ಕಿ ರೈ ಮೇಲೆ ಕೊಲೆ ಯತ್ನ ಪ್ರಕರಣ ಇದೆ. ಪ್ರಕರಣವನ್ನು ಬಿಡದಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿರುವಂಥ ಹಿನ್ನೆಲೆಯಲ್ಲಿ ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡ ಅವರೇ ಖುದ್ದು ಈ ಒಂದು ಪ್ರಕರಣದ ತನಿಖೆಗೆ ಇಳಿದಿರುವಂಥದ್ದು. ಸದ್ಯ ನಿನ್ನೆ ಕಂಪ್ಲೀಟ್ ಆಗಿ ರಿಕ್ಕಿ ರೈ ಅವರ ಜೊತೆ ಇದ್ದಂಥ ಎಲ್ಲ ಗನ್ಮ್ಯಾನ್ಗಳ ಒಂದು ಕೂಲಂಕುಷ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಅದರಲ್ಲಿ ಆ ಒಂದು ಸ್ಥಳದಲ್ಲಿ ಸಿಕ್ಕಿರುವಂಥ ಎಂಟಿ ಕಾರ್ಟ್ರೇಜ್ ಏನಿದೆ, ಅಂದರೆ ಗನ್ಗಳಿಗೆ ಬಳಕೆಯಾಗಿರುವ ಗುಂಡುಗಳೇನಿದೆ, ಅದಕ್ಕೂ ಗನ್ಮ್ಯಾನ್ಗಳು ಬಳಸ್ತಿದ್ದಂಥ ಗನ್ಗೂ ಕೂಡ ಸಾಮ್ಯತೆ ಕೂಡ ಕಂಡು ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ರಿಕ್ಕಿ ರೈ ಅವರು ಜೊತೆ ಇದ್ದಂಥ ಎಲ್ಲ ಗನ್ಮ್ಯಾನ್ಗಳನ್ನು ಕೂಡ ಸಂಪೂರ್ಣವಾಗಿ ಪೊಲೀಸರು ವಿಚಾರಣೆಯನ್ನು ಮಾಡಿದರು. ಜೊತೆಗೆ ಆ ಒಂದು ರಿಕ್ಕಿ ರೈ ಅವರ ಮನೆಯನ್ನು ಕೂಡ ತಲಾಶ್ ಮಾಡಿ ಅಲ್ಲಿರುವಂಥ ಒಂದಷ್ಟು CCTV ಫುಟೇಜಸ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥ ಪೊಲೀಸ್ನರಿಗೆ ಒಂದಷ್ಟು ಅನುಮಾನಗಳು ಕೂಡ ರಿಕ್ಕಿ ರೈ ಅವರ ಮನೆಯ ಭದ್ರತೆಯನ್ನು ನೋಡ್ಕೊಳ್ತಿದ್ದಂಥ ವಿಠಲ್ ಎಂಬಾತನ ಮೇಲೆ ಉಂಟಾಗಿರುವಂಥದ್ದು. ಯಾಕೆಂದರೆ ಆತ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದ. ಘಟನೆ ನಡೆದಾದ ಬಳಿಕ ಮತ್ತೆ ಮನೆಗೆ ಬಂದಿದ್ದ ಅನ್ನೋದು ಕೂಡ CCTV ವಿಡಿಯೋಸ್ಗಳಿಂದ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ವಿಠಲ್ ಎಂಬಾತನ ಮೇಲೆ ಪೊಲೀಸರಿಗೆ ದಟ್ಟವಾದಂಥ ಒಂದು ಅನುಮಾನ ಮೂಡಿ ಬರ್ತಾ ಇದೆ. ಸದ್ಯ ನಿನ್ನೆ ಕೂಡ ವಿಠಲ್ ಅವ್ರನ್ನ ಏನು ವಿಚಾರಣೆಯನ್ನು ನಡೆಸಿದ್ದಂಥ ಪೊಲೀಸ್ನವರು ವಿಚಾರಣೆ ನಡೆಸುವಂಥ ವೇಳೆ ಅವರಿಗೆ ಒಂದಷ್ಟು ಹೃದಯ ಸಂಬಂಧಿ ಕಾಯಿಲೆ ಕೂಡ ಕಂಡು ಬಂದಿದೆ. ಕೂಡಲೇ ಅವ್ರನ್ನ ಆಸ್ಪತ್ರೆಗೂ ಕೂಡ ಸೇರಿಸಲಾಗಿದೆ. ನಾಳೆ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಬಂದು ಮತ್ತಷ್ಟು ತನಿಖೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಯಾವ ಕಾರಣಕ್ಕೋಸ್ಕರ ರಿಕ್ಕಿ ರೈ ಅವರ ಮೇಲೆ ವಿಠಲ್ ಎಂಬಾತ ಈ ರೀತಿ ಅಲ್ಲಿ ಕೊಲೆ ಯತ್ನಕ್ಕೆ ಮುಂದಾದ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢ ಆಗಿದೆ. ಆದರೆ ಈ ಒಂದು ಪ್ರಕರಣವನ್ನು ವಿಠಲ್ ಎಂಬಾತನೇ ಮಾಡಿದ್ದಾನ ಅಥವಾ ಬೇರೆ ಯಾರಾದರೂ ಆತನಿಗೆ ಹೇಳಿ ಮಾಡಿಸಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಪೊಲೀಸ್ನವರಿಗೆ ಗೊಂದಲ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಆಯಾಮಗಳಲ್ಲೂ ಕೂಡ ಪೊಲೀಸವರ ತನಿಖೆ ಮುಂದುವರೆದಿದೆ. ಸದ್ಯ ಪ್ರಕರಣದಲ್ಲಿ FIR ಆಗಿರುವಂತಹ 4 ಆರೋಪಿಗಳಲ್ಲಿ 3 ಕೂಡ ಈಗಾಗಲೇ ಪೊಲೀಸ್ನವರು ನೋಟಿಸನ್ನು ನೀಡಿರುವಂಥದ್ದು. 3 ಕೂಡ ವಿಚಾರಣೆಗೆ ಹಾಜರಾಗುವ ಕುರಿತು ಕೂಡ ಪೊಲೀಸ್ನವರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಓರ್ವ ಮಹಿಳಾ ಆರೋಪಿ ಏನಿದ್ದಾರೆ ಅನುರಾಧ ರೈ ಅನ್ನೋರು, ಅವರು ಇನ್ನೂ ಕೂಡ ಸಂಪರ್ಕ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರೇಮ್, ವಿನಯ್, ಈಗಾಗಲೇ ಅವರ ಮಾಜಿ ಗನ್ಮ್ಯಾನ್ ಒಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಯಾವ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂಥೇಳಿ ಪೊಲೀಸರಿಗೆ ಆ ರೀತಿ ಏನಾದರೂ ಹಿಂಟ್ ಸಿಕ್ಕಿದೆಯಾ ಈ ಪ್ರಕರಣದಲ್ಲಿ, ಆ ಮಾಜಿ ಗನ್ಮ್ಯಾನ್ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಆ ಒಂದು ಸ್ಥಳದಲ್ಲಿ ಫೈರಿಂಗ್ ಆದಂಥ ಸ್ಥಳದಲ್ಲಿ ಸಿಕ್ಕಿರುವಂಥ ಬುಲೆಟ್ನ ಕಾರ್ಟ್ರೇಜಸ್ಗೂ ಅಂದರೆ ಈತ ಗನ್ಮ್ಯಾನ್ ವಿಠಲ್ ಏನಿದ್ದ, ಈತ ಲೈಸೆನ್ಸ್ ಪಡೆದಿರುವಂಥ ಗನ್ಗೂ ಕೂಡ ಸಾಕಷ್ಟು ಸಾಮ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈತನ ಗನ್ನಿಂದಲೇ ಆ ರೀತಿಯಾದಂಥ ಒಂದು ಫೈರ್ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ನವರಿಗೆ ಅನುಮಾನ ದಟ್ಟವಾಗಿರುವಂಥದ್ದು. ಜೊತೆಗೆ ಈತ ಸಾಕಷ್ಟು ವರ್ಷಗಳಿಂದ ಅವರ ಜೊತೆಲೇ ಇದ್ದ. ಈತನಿಗೆ ಹೇಳಿಸಿ ಬೇರೆ ಯಾರಾದರೂ ಈ ಒಂದು ಕೃತ್ಯವನ್ನು ಮಾಡಿಸಿದ್ದಾರಾ ಅಥವಾ ಇವನೇ ಯಾವುದೋ ಒಂದು
ಒಂದು ಮೋಟಿವೇಶನ್ಗೆ ಒಳಗಾಗಿ ಈ ರೀತಿ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇದೀಗ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ರಿಕ್ಕಿ ರೈ ಅವ್ರ ಜೊತೆಗೂ ಕೂಡ ಒಬ್ಬ ಗನ್ಮ್ಯಾನ್ ಇದ್ದ. ಆತ ಯಾಕೆ ಕೌಂಟರ್ ಫೈರ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸಿರುವಂಥ ಪೊಲೀಸರು ಸದ್ಯ ಆ ಮನೆಯಲ್ಲಿದ್ದಂಥ ಒಂದಷ್ಟು CCTVಯಲ್ಲಿ ಸಾಕಷ್ಟು ಮಿಸ್ಟ್ರಿಯಾಗಿ ಈತ ಓಡಾಡಿದ್ದನ್ನು ಕಂಡಂಥ ಹಿನ್ನೆಲೆಯಲ್ಲಿ ಆತನ ಮೇಲೆ ಹೆಚ್ಚು ಅನುಮಾನವನ್ನು ವ್ಯಕ್ತಪಡಿಸಿ ಸದ್ಯ ಆತನನ್ನು ಹೆಚ್ಚಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗ ಮಾಜಿ ಗನ್ಮ್ಯಾನ್ ಅನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡೋಣ ಏನೆಲ್ಲ ವಿಚಾರಗಳು ಹೊರಬರುತ್ತೆ ಅಂತ ಹೇಳಿ.